ಸೈಲೆಂಟ್ ಆಗಿದ್ದ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಮೂಡ ಹಗರಣ ಬಯಲಿಗೆ ಬಂತೋ ಸಿದ್ದರಾಮಯ್ಯ ವಿರುದ್ಧ ತುಟಿ ಪಿಟಕ್ಕಂದಿರಲಿಲ್ಲ. ವಿರೋಧಿಗಳೆಲ್ಲ ಸಿಎಂ ಕುರ್ಚಿಗಾಗಿ ಒಟ್ಟು ಹಿಡಿದು ಡೆಲ್ಲಿ ಪ್ರವಾಸ ಮಾಡ್ತಾ ಇದ್ರೆ, ಈ ಕಡೆ ಸಿಎಂ ಆಕಾಂಕ್ಷಿಯಾಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪಟ್ಟುಗಳನ್ನು ಒಳಗಿಂದೊಳಗೆ ಹಾಕ್ತಾ ಇದ್ರು. ಹೊಂಚು ಹಾಕಿ ಕಾದಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಈಗ ಕೊನೆಗೂ ರಣಾಂಗಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಹೆಜ್ಜೆಗೆ ಕಾರಣ ನಿನ್ನೆ ನಡೆದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರ ಸೀಕ್ರೆಟ್ ಮೀಟಿಂಗು ತುಮಕೂರಲ್ಲಿ. ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತು, ಸಿದ್ದರಾಮಯ್ಯ ಅವರೇನಾದ್ರೂ ಕುರ್ಚಿಯಿಂದ ಇಳಿಯುವ ಪರಿಸ್ಥಿತಿ ಬಂದರೆ ಆ ಕುರ್ಚಿ ನನಗೆ ದಕ್ಕಬೇಕಂದ್ರೆ ಸಿಎಂ ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷ ಸಹ ಇರಬೇಕಾಗತ್ತೆ. ಹಾಗಾಗಿ ಎಲ್ಲೂ ಯಾವ ವೇದಿಕೆನಲ್ಲೂ ಅವರು ಸಿಎಂ ಸಿದ್ದೂರವರ ವಿರುದ್ಧ ಒಂದೇ ಒಂದು ಮಾತನ್ನು ಸಹ ಆಡ್ಲಿಲ್ಲ. 5 ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರೆ ಅಂತೇಳಿ ನಾನು ಅವರ ಬೆನ್ನಿಗೆ ಬಂಡೆ ಅಂತ ಇದ್ದೇನೆ ಅನ್ನುವ ಮಾತುಗಳನ್ನು ಸಹ ಆಡಿದ್ರು. ಆಗ ಅವರ ಬೆಂಬಲಿಗರಿಗೂ ಸಹ ಒಂದು ಅರೆಕ್ಷಣ ಶಾಕ್ ಆಗಿತ್ತು. ಸಿಎಂ ಅಭ್ಯರ್ಥಿಯಾಗಿರುವ ಡಿ ಕೆ ಶಿವಕುಮಾರ್ ಅವರು ಆಡ್ತಾ ಇರೋ ಮಾತುಗಳು ಅವರ ಬಾಯಿಂದನೇ ಬರ್ತಾ ಇರೋದಾ ಅನ್ನುವಂತಹ ಆಶ್ಚರ್ಯ ಅವಾಗ ಸಹ ವ್ಯಕ್ತ ಆಗಿತ್ತು. ಪ್ರತಿಪಕ್ಷದವರಂತೂ ಡಿ ಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ರು. ಸಿದ್ದರಾಮಯ್ಯನವರೇ ಮೂಡ ಹಗರಣ ಬಯಲಿಗೆ ಬಂದಿದ್ದೇ ಡಿ ಕೆ ಶಿವಕುಮಾರ್ ಅವರಿಂದ, ಮಹಾನಾಯಕನಿಂದ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ಡೈರೆಕ್ಟ್ ಆಗಿ ಆರೋಪ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರಿಗೂ ಸಹ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಳ್ಳೆ ಅಭಿಪ್ರಾಯಗಳಿಲ್ಲ ಮೂಡಕ್ಕೆ ಸಂಬಂಧಪಟ್ಟಂತೆ. ಈಗ ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಹೆಜ್ಜೆ ಮುಂದಿಟ್ಟಿದ್ದಾರೆ. ಮಾಡು ಇಲ್ಲವೇ ಮಡಿ ಕಾರ್ಯತಂತ್ರ ರಚಿಸಿದ್ದಾರೆ. ಅದರ ಭಾಗ ಆಗಿ ಈಗ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂತ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮೀಟ್ ಮಾಡಿ ಮಾತುಕತೆ ನಡೆಸ್ತಾ ಇರೋದು. ಏನಿ ವಿಚಾರ, ಮಾತುಕತೆ ಎಲ್ಲಾಗಿದೆ, ಏನೆಲ್ಲ ಪ್ರಸ್ತಾಪ ಆಗಿದೆ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಒಂದೆರಡು ದಿನಗಳ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹಾರಿದ್ರು. ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮೀಟ್ ಮಾಡಿ ಮಾತುಕತೆ ಸಹ ನಡೆಸಿದ್ರು. ಅದಾದ ಬೆನ್ನಲ್ಲೇ ಬೆಂಗಳೂರಿಗೆ ವಾಪಸ್ ಆಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ತುಮಕೂರಿನ ಅವರ ಗೆಸ್ಟ್ ಹೌಸ್ ನಲ್ಲಿ ಮೀಟ್ ಮಾಡಿ ಮಾತುಕತೆ ನಡೆಸಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರು ಸಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಅವರ ಸದಾಶಿವನಗರದ ಬೆಂಗಳೂರಿನ ಮನೆಯಲ್ಲಿ ಮೀಟ್ ಮಾಡಿ ಮಾತುಕತೆ ನಡೆಸಿದ್ದಾರೆ. ಖರ್ಗೆ ಅವರು ಈಗ ಬೆಂಗಳೂರಿನಲ್ಲಿದ್ದಾರೆ. ಆ ಕಡೆ ಸಿದ್ದರಾಮಯ್ಯನವರ ಬಳಗ ಏನಂತ ಪ್ಲಾನ್ ಮಾಡ್ತಾ ಇದೆ, ನಾನೇನಾದ್ರೂ ಒಂದು ಪಕ್ಷ ಅಧಿಕಾರದಿಂದ ಇಳಿದ್ರೆ ದಲಿತ ಸಿಎಂಎ ಆಗಬೇಕು, ಅದು ನಮ್ಮ ಬಣದವರೇ ಆಗಬೇಕು ಅಂತ ಪಟ್ಟು ಹಿಡಿದು ಕೂತಿದೆ. ಈ ಕಡೆ ಕೆ ಶಿವಕುಮಾರ್ ಅವರು 2023ರಿಂದನೂ ಆ ಹುದ್ದೆಗೆ ಟವಲ್ ಹಾಸಿದ್ರು. ಅವ್ರು ಅನ್ಕೊಂಡಿದ್ರು ಸಿದ್ದರಾಮಯ್ಯನವರು ಬಿಟ್ರೆ ನಾನೇ ಆ ಸ್ಥಾನದಲ್ಲಿ ಕೂರೋನು ಅಂತ. ಈಗ ಇದ್ದಕ್ಕಿದ್ದಂತೆ ಎಲ್ಲಿಲ್ಲದ ಆಕಾಂಕ್ಷಿಗಳ ಪಟ್ಟಿ ಸೃಷ್ಟಿಯಾಗಿದೆ. ಸಿದ್ದರಾಮಯ್ಯನವರ ಬಲ ಇಲ್ಲದೆ ಯಾರು ಅವರ ಬಳಗದ ಸಚಿವರು ಅಥವಾ ಶಾಸಕರುಗಳು ಈ ಮಟ್ಟದ ದುಸ್ಸಾಹಸಕ್ಕೆ ಕೈ ಹಾಕೋದಿಲ್ಲ. ಸತೀಶ್ ಜಾರಕಿಹೊಳಿ ಅವರ ಡೆಲ್ಲಿ ಭೇಟಿಯಾಗಿರ್ಬೋದು, ಪರಮೇಶ್ವರ್ ಮತ್ತು ಜಾರಕಿಹೊಳಿ ಅವರ ಮೀಟಿಂಗ್ಗಳಾಗಿರ್ಬೋದು, ಇವೆಲ್ಲ ನಡೀತಾ ಇರೋದು ಸಿದ್ದರಾಮಯ್ಯನವರ ಅಣತಿಯ ಮೇಲೇನೆ ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರಿಗೂ ಸಹ ಗೊತ್ತಿದೆ. ದಲಿತ ಸಿಎಂ ದಾಳದ ಜೊತೆಗೆ ಅಹಿಂದ ಟ್ರಂಪ್ ಕಾರ್ಡ್ ಅನ್ನು ಸಹ ಸಿಎಂ ಸಿದ್ದರಾಮಯ್ಯನವರು ಬಳಸ್ತಾ ಇದ್ದಾರೆ. ಅವರೇ ಅವರ ಭಾಷಣದಲ್ಲಿ ಹೇಳಿದ್ದಾರೆ, ರಾಯಚೂರಿನಲ್ಲಿ ನಾನು 2 ಬಾರಿ ಸಿಎಂ ಆದೆ, ಪ್ರತಿಪಕ್ಷದವರಿಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ನಾನು ಹಿಂದುಳಿದ ವರ್ಗದವನು, ಅಹಿಂದ ವೋಟ್ ಬ್ಯಾಂಕ್ ಇರೋನು, ಇದು ಪ್ರತಿಪಕ್ಷಗಳಿಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನುವ ಮಾತುಗಳನ್ನಾಡಿದ್ದಾರೆ. ಇಷ್ಟು ದಿವಸ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇದ್ದಂತಹ ಜಾತಿ ಗಣತಿಯ ರಿಪೋರ್ಟ್ ನ ಅಕ್ಸೆಪ್ಟ್ ಮಾಡಿಕೊಳ್ಳುವ ಸೂಚನೆಗಳನ್ನು ಸಹ ಕೊಡ್ತಾ ಇದ್ದಾರೆ. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಆ ಜಾತಿ ಗಣತಿ ರಿಪೋರ್ಟ್ ನ ಮುಂದಿಟ್ಟು ಅಕ್ಸೆಪ್ಟ್ ಮಾಡಿಕೊಳ್ಳುವ ಎಲ್ಲ ಸಾಧ್ಯತೆಗಳು ಇದೆ. ಇದನ್ನೇ ತಾನೇ ಬಿ ಕೆ ಹರಿಪ್ರಸಾದ್ ಅವರು ಹೇಳಿರೋದು, ಸರ್ಕಾರ ಬಿದ್ದು ಹೋದ್ರೂ ಪರವಾಗಿಲ್ಲ, ಜಾತಿ ಜನಗಣತಿ ರಿಪೋರ್ಟ್ ನ ಅಕ್ಸೆಪ್ಟ್ ಮಾಡಿಕೊಳ್ಳಲೇಬೇಕು, ಜಾರಿಗೆ ತರಲೇಬೇಕು ಅಂತ. ಇದಕ್ಕೆ ಈಗಾಗಲೇ ಅಪಸ್ವರ ಎತ್ತಿದ್ದಾರೆ ಡಿ ಕೆ ಬ್ರದರ್ಸ್. ಡಿ ಕೆ ಸುರೇಶ್ ಅವರು ಇದು ಸೂಕ್ಷ್ಮ ವಿಚಾರ, ಅಳೆದು ತೂಗಿ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಅಪಸ್ವರ ಎತ್ತಿದ್ದಾರೆ. ಅದಕ್ಕೆ ಬಿ ಕೆ ಹರಿಪ್ರಸಾದ್ ಅವರು ಸಹ ನಮ್ಮ ಮ್ಯಾನಿಫೆಸ್ಟೋದಲ್ಲೇ ಇದೆ, ಅದು ಜಾತಿ ಗಣತಿನ ನಾವು ಮಾಡ್ತೇವೆ ಮತ್ತು ಅಕ್ಸೆಪ್ಟ್ ಮಾಡ್ತೇವೆ ಅಂತ, ಅದು ನಿಮಗೂ ಗೊತ್ತಲ್ಲವೇ ಅಂತ ತಿರುಗಿ ಪ್ರಶ್ನೆ ಮಾಡಿದರೆ ಡಿ ಕೆ ಸುರೇಶ್ ಅವರಿಗೆ. ಒಂದಂತೂ ಸ್ಪಷ್ಟ, ಕಾಂಗ್ರೆಸ್ ಒಳವಲಯದಲ್ಲಿ ನಾಯಕರುಗಳ ನಡುವೆ ತಿಕ್ಕಾಟ ನಡೀತಾ ಇದೆ. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಅವರ ನಿವಾಸದಲ್ಲೇ ಮೀಟ್ ಆಗಿರೋದು ಅತ್ಯಂತ ಕುತೂಹಲ ಕೆರಳಿಸಿರ್ತಕ್ಕಂಥದ್ದು.
ನೀವು ಕೇಳಬಹುದು, ಸಹಜವಾಗಿ ಎಐಸಿಸಿ ಅಧ್ಯಕ್ಷರಿದ್ದಾರೆ ಅವರು, ಇವರು ರಾಜ್ಯ ಅಧ್ಯಕ್ಷರಿದ್ದಾರೆ, ರಾಜಕಾರಣಕ್ಕೆ ಪಕ್ಷಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳ ಬಗ್ಗೆ ಮಾತುಕತೆ ನಡೆಸೋದಕ್ಕೆ ಮೀಟ್ ಮಾಡಿರಬಹುದು ಅಂತ. ಆದರೆ ಟೈಮಿಂಗ್ ನೋಡಿ, ಮೂಡ ಹಗರಣದ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಜಾರಕಿಹೊಳಿ ಅವರ ಡೆಲ್ಲಿ ಮೀಟಿಂಗು, ಪರಮೇಶ್ವರ್ ಮತ್ತು ಜಾರಕಿಹೊಳಿ ಅವರ ಮೀಟಿಂಗ್ಗಳು ಸದ್ದು ಮಾಡ್ತಾ ಇರೋ ಹೊತ್ತಲ್ಲೇ ಡಿಕೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಮೀಟ್ ಮಾಡಿ ಮಾತುಕತೆ ನಡೆಸಿರೋದಿದೆಯಲ್ಲ, ಇದಕ್ಕೆ ಮಹತ್ವ ಬರುತ್ತೆ. ಡಿಕೆ ಶಿವಕುಮಾರ್ ಅವರು ಸಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತಾವೇ ಕೊಟ್ಟಂತಹ ಹೈಕಮಾಂಡ್ ಮಟ್ಟದಲ್ಲಿ 2.5 ವರ್ಷ ಅಧಿಕಾರ ಒಪ್ಪಂದ, ಅದಕ್ಕೆ ಬದ್ಧರಾಗಿರಬೇಕು. ರಾಜ್ಯದಲ್ಲಿ ಅನೇಕ ಚಟುವಟಿಕೆಗಳು ನಡೀತಾ ಇದೆ, ಅದಕ್ಕೆಲ್ಲ ಕಡಿವಾಣ ಹಾಕಬೇಕು. ಸಿದ್ದು ಕುರ್ಚಿಯಿಂದ ಇಳಿಯುವ ಪರಿಸ್ಥಿತಿ ಬಂದ್ರೆ ನನ್ನನ್ನೇ ಮುಖ್ಯಮಂತ್ರಿಯಾಗಿ ಮಾಡಬೇಕು ಎನ್ನುವ ಮಾತನ್ನು ಪುನರುಚ್ಚರಿಸಿ ಬಂದಿದ್ದಾರೆ. 2023ರಲ್ಲಿ ಪಕ್ಷ 136 ಸೀಟ್ಗಳನ್ನು ಗೆಲ್ಲೋದಿಕ್ಕೆ ಸಿಎಂ ಸಿದ್ದರಾಮಯ್ಯನವರ ಕೊಡುಗೆ ಎಷ್ಟಿದೆಯೋ ಅಷ್ಟೇ ಕೊಡುಗೆ ನನ್ನದು ಸಹ ಇದೆ. ನಾನು ಸಹ ಪಕ್ಷನ ಸಂಘಟನೆ ಮಾಡಿದ್ದೀನಿ, ರಾಜ್ಯಾದ್ಯಂತ ಪ್ರವಾಸ ಮಾಡಿ, ಸದಸ್ಯತ್ವ ಅಭಿಯಾನ ಮಾಡಿ, ಪಕ್ಷಕ್ಕೆ ದೊಡ್ಡ ಬಲ ಹಣಕಾಸಿನಿಂದಲೂ ಸಹ ತುಂಬಿದ್ದೀನಿ. ನನಗೆ ನೆಕ್ಸ್ಟ್ ಸಿಎಂ ಆಗುವ ಅವಕಾಶ ಒದಗಬೇಕು ಅನ್ನೋದನ್ನ ನೆನಪಿಸಿಕೊಟ್ಟಿದ್ದಾರೆ ಖರ್ಗೆ ಅವರಿಗೆ ಡಿಕೆ ಶಿವಕುಮಾರ್. ದಸರಾದ ಉದ್ಘಾಟನಾ ಸಮಾರಂಭದಲ್ಲಿ ಜಿಟಿ ದೇವೇಗೌಡರು ಸಿದ್ದರಾಮಯ್ಯನವರನ್ನು ಬಾಯಿ ತುಂಬಾ ಹೊಗಳಿದ್ರು. ಇದರಿಂದ ಸಿದ್ದರಾಮಯ್ಯನವರಿಗೆ 100 ಬಲ ಬಂದಂತಾಗಿತ್ತು. ಅದಾದ ನಂತರ ಮೂಡಕ್ಕೆ ಪ್ರತ್ಯಸ್ತ್ರವಾಗಿ ದಲಿತ ಸಿಎಂ ಅಸ್ತ್ರ ಪ್ರಯೋಗ ಮಾಡೋದಿಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ರು. ಅಹಿಂದಾಸ್ತ್ರ ಸಹ ಸಿದ್ದರಾಮಯ್ಯನವರ ಬತ್ತಳಿಕೆಯಲ್ಲಿ ಇದ್ದೇ ಇದೆ. ಈಗ ಡಿಕೆ ಶಿವಕುಮಾರ್ ಅವರಿಗೆ ಅನ್ನಿಸತೊಡಗಿದೆ, ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರ ಕೈ ಮೇಲಾಗ್ತಾ ಇದೆ, ಇನ್ನೂ ನಾನು ಸುಮ್ಮನೆ ಕೂತ್ರೆ ಕಾಲ ಮಿಂಚಿ ಹೋಗುತ್ತೆ ಅನ್ನೋ ನಿರ್ಧಾರಕ್ಕೆ ಬಂದು ಡಿಕೆ ಶಿವಕುಮಾರ್ ಅವರು ಈಗ ಖರ್ಗೆ ಅವರನ್ನ ಮೀಟ್ ಮಾಡಿದ್ದಾರೆ ಅವರ ಮನೆಯಲ್ಲಿ. ಆ ಕಡೆ ಚನ್ನಪಟ್ಟಣದಲ್ಲೂ ಸಹ ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ. ಜೆಡಿಎಸ್ ಪಕ್ಷದಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಿಲ್ಸೋದಿಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಈಗಾಗಲೇ ಮನಸ್ಸು ಮಾಡಿದ್ದಾರೆ. ತಮ್ಮ ಡಿ.ಕೆ. ಸುರೇಶ್ ಅವರನ್ನು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಇಳಿಸಿ ಗೆಲ್ಲಿಸಿಕೊಂಡು ಬಂದು ಮುಖ್ಯಮಂತ್ರಿ ಹುದ್ದೆಗೆ ನಾನು ಸಮರ್ಥ ಅಂತ ಸಾಬೀತು ಮಾಡಬೇಕಾಗಿದೆ ಡಿ.ಕೆ. ಶಿವಕುಮಾರ್ ಅವರಿಗೆ. ಹೀಗಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಚನ್ನಪಟ್ಟಣದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅಭ್ಯರ್ಥಿ ಯಾರೇ ಆಗ್ಲಿ ನನ್ನ ಮುಖ ನೋಡ್ಕೊಂಡು ವೋಟ್ ಕೊಡಿ ಅಂತ ಈಗಾಗಲೇ ಪ್ರಚಾರ ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಇಷ್ಟು ದಿವಸ ಸುಮ್ಮನಿದ್ದು ಸೇಫ್ ಗೇಮ್ ಆಡಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರು ಯಾವಾಗ ಸಿಎಂ ಸಿದ್ದರಾಮಯ್ಯನವರು ದಲಿತಾಸ್ತ್ರ ಮತ್ತು ಅಹಿಂದಾಸ್ತ್ರ ಬಳಸೋದಕ್ಕೆ ಮುಂದಾದ್ರು, ಆಗ ಎಚ್ಚೆತ್ತುಕೊಂಡ್ರು. ಇನ್ನು ನಾನು ಸುಮ್ನೆ ಕೂತ್ರೆ ಕಾಲ ಮಿಂಚಿ ಹೋಗುತ್ತೆ ಅಂತೇಳಿ ಖುದ್ದು ಅವರೇ ಅಖಾಡಕ್ಕಿಳಿದು ರಣತಂತ್ರ ಎಣಿತಾ ಇದ್ದಾರೆ. ಅದರ ಭಾಗನೇ ಡಿ.ಕೆ. ಶಿವಕುಮಾರ್ ಮತ್ತು ಖರ್ಗೆ ಅವರ ಮೀಟಿಂಗು. ಇಲ್ಲಿ ದಲಿತ ಸಿಎಂ ವಿಚಾರದಲ್ಲಿ ಖರ್ಗೆ ಅವರು ಸಹ ಫೈಟ್ ಕೊಡ್ತಾರೆ. ಆದ್ರೆ ಸಿದ್ದರಾಮಯ್ಯನವರಿಗೆ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಮನ್ಸಿಲ್ಲ. ಒಂದು ವೇಳೆ ಖರ್ಗೆ ಸಿಎಂ ಏನಾದ್ರು ಆದ್ರೆ ಅವರು ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಯಾರ ಮರ್ಜಿಗೂ ಕಾಯೋದಿಲ್ಲ. ಹಾಗಾಗಿ ಬ್ಯಾಕ್ ಸೀಟ್ ಡ್ರೈವ್ ಮಾಡೋದಕ್ಕೆ ಸಿದ್ದರಾಮಯ್ಯನವರಿಗೆ ಆಗೋದಿಲ್ಲ. ಒಂದು ಸತೀಶ್ ಜಾರಕಿಹೊಳಿ ಅವರನ್ನ ಮಾಡಬೇಕು, ಇಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಮಾಡಬೇಕು. ಹಾಗಾಗಿ ಈಗ ರಣತಂತ್ರ ಎಣಿತಾ ಇದ್ದಾರೆ ಸಿದ್ದರಾಮಯ್ಯನವರು. ಇದನ್ನೆಲ್ಲ ಅರಿತಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಸಹ ಅಖಾಡಕ್ಕೆ ಧುಮುಕಿದ್ದಾರೆ. ಸ್ನೇಹಿತರೆ, ಒಂದರ್ಥದಲ್ಲಿ ದಲಿತ ಅಸ್ತ್ರನ ಅಹಿಂದ ಅಸ್ತ್ರನ ಅಧಿಕಾರದಲ್ಲಿ ಸಂಕಷ್ಟ ಬಂದಾಗ ಸಿದ್ದರಾಮಯ್ಯನವರು ಬಳಸ್ತಾ ಇದ್ದಾರೆ ಅನ್ನೋದು ಪ್ರತಿಪಕ್ಷದವರ ಆರೋಪ ಸಹ. ಅವರು ಕೇಳೋದೇನು, 2023ರಲ್ಲಿ ಅಧಿಕಾರಕ್ಕೆ ಬಂದ್ರಿ ನೀವು, ಆಗ ಯಾಕೆ ದಲಿತರ ನೆನಪಾಗ್ಲಿಲ್ಲ? ಆಗ ಮಾಡ್ಬೋದಾಗಿತ್ತಲ್ಲ ದಲಿತರ ಸಿಎಂ ಅನ್ನ. ಈಗ ನೀವು ಕುರ್ಚಿ ಬಿಟ್ಟು ಇಳಿಯುವಂತಹ ಸಂದರ್ಭ ಮೂಡ ಕೇಸ್ ನಿಂದ ಬಂದಿದೆ. ಅದರಿಂದ ಬಚಾವಾಗೋದಿಕ್ಕೆ ದಲಿತರನ್ನು ಮುಂದಿಟ್ಕೊಂಡು ಸಿದ್ದರಾಮಯ್ಯನವರು ರಣತಂತ್ರ ಎಣಿತಾ ಇದ್ದಾರೆ. ದಲಿತರ ಕಣ್ಣೀರೊರೆಸುವ ತಂತ್ರ ಅಲ್ಲದೆ ಮತ್ತೇನೂ ಅಲ್ಲ ಅನ್ನೋದು ಪ್ರತಿಪಕ್ಷದವರು ಸಹ ಮಾಡ್ತಾ ಇರೋ ವಾಗ್ದಾಳಿ. ಸ್ನೇಹಿತರೆ, ನಿಮಗೇನನ್ಸುತ್ತೆ? ಡಿ.ಕೆ. ಶಿವಕುಮಾರ್ ಮತ್ತು ಖರ್ಗೆ ಅವರ ಭೇಟಿಯ ಮರ್ಮ ಏನಿರಬಹುದು? ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.